ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ಪ್ರಾಪರ್ಟಿ 1.5 ಎಕರೆ ಒಂದು ಬ್ಯೂಟಿಫುಲ್ ಆಗಿರೋವಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ಈ ಪ್ರಾಪರ್ಟಿ ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಆ 1.5 ಕಿಲೋಮೀಟ್ರ್ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಸಿಮೆಂಟ್ ರೋಡು ಮತ್ತು ಡಾಂಬರ್ ರೋಡ್ ಬರುತ್ತೆ. ಒಂದು 50 ಮೀಟ್ರಷ್ಟು ಮಡ್ ರೋಡ್ ಬರುತ್ತೆ, ಅಂದರೆ ಜಲ್ದಿ ರೋಡ್. ಅದು ನೀವೇನು ನೋಡ್ತಾ ಇದ್ದೀರಾ ಇದೇ ಮಡ್ ರೋಡು. ಇದೊಂದು 50 ಮೀಟ್ರ್ ಅಷ್ಟೇ ಬರೋದು. ಸೊ ಈ ರೋಡು ಪ್ರಾಪರ್ಟಿಗೆ ಟಚ್ ಇದೆ. ಈ ಪ್ರಾಪರ್ಟಿ ಒಂದು ವಿಶೇಷವಾದ ಪ್ರಾಪರ್ಟಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಬ್ಯಾಕ್ ವಾಟ್ರಿಗೆ ಟಚ್ ಇರೋವಂಥ ಪ್ರಾಪರ್ಟಿ ಇದು. ನೀವು ನೋಡ್ಬೋದು ಬ್ಯಾಕ್ ವಾಟ್ರು ಇಲ್ಲಿಗೇ ಕಾಣಿಸ್ತಾ ಇದೆ. ಸೊ ಇದೊಂದು ಬ್ಯೂಟಿಫುಲ್ ಆಗಿರೋವಂಥ ಪ್ರಾಪರ್ಟಿ, ಹಾಗೆ ಒಂದು ಒಳ್ಳೆ ಲೊಕೇಶನ್ಲಿರೋವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ನಾವೇನಿದ್ದೀವಿ ಇವಾಗ ಈ ಜಾಗ ಕೂಡ ಸೇರುತ್ತೆ. ಅಂತಂದರೆ ಈ ಜಾಗಕ್ಕೆ ರೆಕಾರ್ಡ್ ಇಲ್ಲ. 1.5 ಎಕರೆ ರೆಕಾರ್ಡ್ ಏನಿದೆ ಅದೇ ಓನರಿಗೆ ಈ ಜಾಗ ಕೂಡ 1 ಎಕರೆ ಎಕ್ಸಸ್ ಆಗಿ ಸಿಗುತ್ತೆ. ಹಾಗಾಗಿ ಟೋಟಲ್ ಬೌಂಡ್ರಿ ಬಂದು 2.5 ಎಕರೆ ಬರುತ್ತೆ. ರೆಕಾರ್ಡ್ ಇರೋ ಅಂಥದ್ದು 1.5 ಎಕರೆ. ಪ್ರಾಪರ್ಟಿ ಇದೇ ಬರುತ್ತೆ. ಅಲ್ಲಲ್ಲಿ ಚಿಕ್ಕದಾಗಿರೋಂಥ ಕಾರ್ಡ್ಗಳಿದೆ. ಸೊ ರೆಕಾರ್ಡ್ ಇರೋ ಅಂಥದ್ದು ನೀವೇನು ನೋಡ್ತಾ ಇದ್ದೀರಾ ಇದು ಬರುತ್ತೆ. ಪ್ರಾಪರ್ಟಿ ಟಚ್ ಆಗಿ ಬ್ಯಾಕ್ ವಾಟ್ರ್ ಬರುತ್ತೆ. ಇವಾಗ ಸಮ್ಮರಲ್ಲಿ ಇದೇನಿದೆ ಈ ನೀರು 365 ಡೇಸು ಇರುತ್ತೆ. ಅಂತಂದರೆ ವರ್ಷ ಪೂರ್ತಿ ಇಷ್ಟು ನೀರಿರುತ್ತೆ. ಮತ್ತು ರೈನಿ ಸೀಸನಲ್ಲಿ ಈ ಪ್ರಾಪರ್ಟಿಗೆ ಟಚ್ ಆಗಿ ಬರುತ್ತೆ. ಮತ್ತು ಈ ಬ್ಯಾಕ್ ವಾಟ್ರ್ ಯಾವುದು ಅಂತಂದರೆ ಹೇಮಾವತಿ ರಿವರ್ ಬ್ಯಾಕ್ ವಾಟ್ರ್ ಬರುತ್ತೆ. ಈ ಪ್ರಾಪರ್ಟಿ ಒಂದು ಒಳ್ಳೆ ಲೊಕೇಶನಲ್ಲಿದೆ. ಹಾಗೆ ಈ ಪ್ರಾಪರ್ಟಿಯಿಂದ ಬ್ಯಾಕ್ ವಾಟ್ರ್ ವ್ಯೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಒಂದು ಬೆಸ್ಟ್ ಪ್ರಾಪರ್ಟಿ ಅಂತ ನಾನು ರೆಫರ್ ಮಾಡ್ತೀನಿ. ಮತ್ತು ಈ ಪ್ರಾಪರ್ಟಿಗೆ ನ್ಯಾಷನಲ್ ಹೈವೇಯಿಂದ ಅಂದರೆ ಬೆಂಗಳೂರು-ಮಂಗಳೂರು ಹೈವೇಯಿಂದ 8.5 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋಂಥ ಪ್ರಾಪರ್ಟಿ ಅಂತ ಹೇಳ್ಬೋದು ಇದು. ಇವಾಗ ಸಮ್ಮರ್ ಆಗಿರೋದ್ರಿಂದ ಭೂಮಿ ಫುಲ್ ಡ್ರೈ ಲ್ಯಾಂಡ್ ಥರ ಕಾಣಿಸ್ತಾ ಇದೆ. ಬಟ್ ಈ ಜಾಗದಲ್ಲಿ ಅಡಿಕೆ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಈ ಥರ ವ್ಯವಸಾಯಗಳನ್ನ ಮಾಡ್ಕೊಬೋದು. ತುಂಬ ಚೆನ್ನಾಗಿರೋವಂಥ ಜಾಗ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಜಾಗಕ್ಕೆ ನೀರಿನ ವ್ಯವಸ್ಥೆ ಬಗ್ಗೆ ನಾನು ಹೇಳೋ ಹಾಗೆ ಇಲ್ಲ. ಯಾಕೆ ಅಂತಂದರೆ ಬ್ಯಾಕ್ ವಾಟ್ರ್ ತುಂಬಾ ಹತ್ತಿರ ಇರೋದ್ರಿಂದ ಅದನ್ನು ಯೂಸ್ ಮಾಡ್ಕೊಬೋದು. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇರೋವಂಥ ಪ್ರಾಪರ್ಟಿ. ಯಾವುದೇ ರೀತಿಯ ಲಿಟಿಗೇಷನ್ ಇಲ್ಲ. ಈ ಪ್ರಾಪರ್ಟಿನ ನೀವು ಕಮರ್ಷಿಯಲ್ ಆಗೂ ಯೂಸ್ ಮಾಡ್ಕೊಬೋದು. ಯಾಕೆ ಅಂತಂದರೆ ಬ್ಯಾಕ್ ವಾಟ್ರ್ ಟಚ್ ಇರೋದ್ರಿಂದ ರೆಸಾರ್ಟ್ ಕಾನ್ಸೆಪ್ಟಿಗೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆಯೇ ಒಂದು ರೋಡ್ ಅಪ್ರೋಚು ಚೆನ್ನಾಗಿರೋದ್ರಿಂದ ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಕೂಡ ಮಾಡ್ಕೊಬೋದು. ಒಂದು ಒಳ್ಳೆ ರೋಡ್ ಅಪ್ರೋಚ್ ಇದ್ದು ಒಂದು ಚಿಕ್ಕದಾಗಿರೋ ಪ್ರಾಪರ್ಟಿ, ಹಾಗೆಯೇ ಒಂದು ಒಳ್ಳೆ ನೀರಿನ ವ್ಯವಸ್ಥೆ ಇರೋವಂಥ ಪ್ರಾಪರ್ಟಿ ಹುಡುಕ್ತಾ ಇರೋರಿಗೆ ಇದೊಂದು ಒಳ್ಳೆ ಪ್ರಾಪರ್ಟಿ ಅಂತ ನಾನು ಹೇಳ್ತೀನಿ. ಈ ಜಾಗಕ್ಕೆ ಸೆಲ್ಲರ್ ಪ್ರೈಸು ಟೋಟಲ್ ಆಗಿ ಅಂತಂದರೆ 1.5 ಎಕರೆಗೆ 70 ಲಕ್ಷ ಫೈನಲ್ ಅಂತ ಹೇಳಿದ್ದಾರೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.